ಹಾಯ್ ವೆಲ್ಕಮ್ ಟು ಶ್ರೀಮಣಿ ಯೂಟ್ಯೂಬ್ ಚಾನಲ್. ಇನ್ನಿತ ಯೂಟ್ಯೂಬ್ ಚಾನಲ್ ಟಿಯಾನೆ ಚಿಕನ್ ಸಾರು ಮಲ್ಪುನ ತಿಂಚಂದು ಪಂದು ಕೊರ್ಪೆ ಒಂತೆರ್ಲ ಚಿಕನ್ ಸಾರು ಮಲ್ಪುನಕ್ಲೆ ಯಾನ್ ಎಂಚ ಮಲ್ಪುನೆ ಅಂದ ನಿಕ್ಲಿಗೆ ಒಂಜಿ ಪಂದು ಕೊರ್ಪೆ ಒಂದು ಏರೆಲ್ಲ ಎನ್ನ ಶ್ರೀಮಣಿ ಯೂಟ್ಯೂಬ್ ಚಾನಲ್ ಏರು ತೂತುಜೆರು ಏರು ಸಪೋರ್ಟ್ ಕೊಡ್ತುಜೆರು ಏರು ವಿಡಿಯೋ ಪೂರ ಲೈಕ್ಸ್ ಕೊಡ್ತುಜೆರು ಆಯ್ನತ್ತು ಕೊರ್ಲಿ. ಫಸ್ಟಿಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ಈಗೊಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಅಂದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದು ಯಾವುದು ಆಗ್ತದೆ, ಗೀನೂ ಆಗ್ತದೆ, ಏನುಂಟು ಅದೆಲ್ಲ ಹಾಕ್ಬೇಕು. ಗೀ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆಂದ ಬರ್ತದೆ. ನಾನು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ನಾವು ತೆಂಗಿನ ಎಣ್ಣೆ ಇಲ್ಲ ನಮ್ಮಲ್ಲಿ, ನಾವು ನನ್ನ ಅಮ್ಮನ ಮನೆಯಿಂದ ಬರುವಾಗ ತೆಂಗಿನ ಎಣ್ಣೆ ತಂದದ್ದು. ಈಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಕಾದ ನಂತರ ಚೆಂದ ಹೊಡಿಬೇಕು ಸಾಸಿವೆ. ನಂತರ ಕರಿಬೇವು ಹಾಕ್ತಾ ಇದ್ದೇನೆ. ಕರಿಬೇವು ಹಾಕಿದ್ದೇನೆ ನೋಡಿ. ಈಗ ಈರುಳ್ಳಿ ಹಾಕ್ತಿದ್ದೇನೆ. ಫ್ರೈ ಮಾಡಿ ಸ್ವಲ್ಪ ಕಲ್ಲರ್ ಬರಬೇಕದು. ಫ್ರೈ ಮಾಡಿ ಸರಿಯಾಗಿ. ಈಗ ಟೊಮೆಟೊ, ಕಾಯಿ ಮೆಣಸು, ಶುಂಠಿ ಇದನ್ನು ಮೂರನ್ನು ಹಾಕ್ತಾ ಇದ್ದೇನೆ. ಓಕೆ, ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತದೆ ನೋಡಿ ನೀರು. ಈಗ ಚಿಕನ್ ಹಾಕಿದರೆ ಆಯಿತು. ಸರಿ ಹಿಂಡಿ ಹಾಕಬೇಕಿಲ್ಲದ್ರೆ ಅದರಲ್ಲಿ ನೀರು ಬೇಯುವಾಗ ಕೂಡ ಬಿಡ್ತದೆ. ಅದಕ್ಕೆ ಈಗ ನಾನು ಉಪ್ಪು ಮತ್ತು ಅರಸಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ಚಿಕನ್ ಸ್ಮೂತ್ ಆದ ಮೇಲೆ ಉಪ್ಪು ಮತ್ತು ಅರಸಿನ ಹಾಕಿದರೆ ಆಯಿತು. ಬೇಯ್ತಾ ಬಂತು. ಆಲ್ರೆಡಿ ಮಸಾಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಾನು ಏನೆಲ್ಲ ಹಾಕಿದೆ ಅಂತ ನಿಮಗೆ ತೋರಿಸಲಿಲ್ಲ. ನಾನು ಏನೆಲ್ಲ ಅದಕ್ಕೆ ಪದಾರ್ಥಕ್ಕೆ ಎಂತೆಲ್ಲ ಹಾಕಿದ್ದೇನೆ ಅಂತೇಳಿ, ಏನೆಲ್ಲ ಹಾಕಿದೆ ಅಂತೆಲ್ಲ ತೋರಿಸ್ತೇನೆ ನಿಮಗೆ. ಒಂದು ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತ್ಯ ಇಷ್ಟೇ. ಮತ್ತು ಚಕ್ಕೆ ಲವಂಗ ಹಾಕಿದ್ದೇನೆ. ಮತ್ತು ಇದು ಕರಿಬೇವು, ಇದು ಖಾರದ ಮೆಣಸು. ಇದು ಉದ್ದದ ಮೆಣಸು ಹಾಕಿದರೆ ಸ್ವಲ್ಪ ಗಸಿ ಜಾಸ್ತಿ ಬರ್ತದೆ ಅಂತೇಳಿ. ಚಿಕ್ಕ ಮೆಣಸು ಹಾಕಿದರೆ ಖಾರ ಜಾಸ್ತಿ ಆಗ್ತದೆ. ನಿಮಗೆ ಹೇಗೆ ಬೇಕು ಹಾಗೆ ಹಾಕಿಕೊಳ್ಳಿ. ಮೆಣಸು ಎಷ್ಟು ಬೇಕು ಅಷ್ಟು, ಖಾರ ಬೇಕಾದವರಿಗೆ ಖಾರ ಜಾಸ್ತಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ತೆಂಗಿನ ಇದನ್ನು ಮೂರನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಫ್ರೈ ಮಾಡುವಾಗ ಕಲರ್ ಚೇಂಜ್ ಆಗ್ತದೆ ನೋಡಿ, ತೆಂಗಿನ ತುರಿದು ಕೂಡ. ಈಗ ಹಾಕ್ತಾ ಇದ್ದೇನೆ. ಗ್ರೈಂಡರಿಗೆ ಹಾಕಿ ಮಿಕ್ಸ್ ಮಾಡಿ ಎಲ್ಲವನ್ನು. ಸ್ವಲ್ಪ ಹುಳಿ ಬೇಕಿದ್ದರೆ ಸ್ವಲ್ಪ ಹಾಕಿ. ಯಾಕೆಂದರೆ ನಾವು ಈಗ ಟೊಮೆಟೊ ಹಾಕಿದ್ದೇವೆ, ಹಾಗೆ ಸ್ವಲ್ಪ ಹುಳಿ ಕಡಿಮೆ ಮಾಡಬೇಕು. ಜಾಸ್ತಿ ಹುಳಿ ಹಾಕಿ ಬಿಡ್ತೇವೆ. ಮಸಾಲ ರೆಡಿ ಆಯಿತು. ಇದು ಅದರದ್ದು ಸ್ವಲ್ಪ ನೀರು ಹಾಕು ಅದಕ್ಕೆ. ಅಂದರೆ ರೊಟ್ಟಿ ತಂದಿದ್ದೇನೆ, ರೊಟ್ಟಿಗೆ ಸ್ವಲ್ಪ ತೆಳು ಬೇಕು. ಮಸಾಲ ಸಾಂಬಾರು ಸ್ವಲ್ಪ ಚಿಕನ್ ಸಾರು ತೆಳು ಮಾಡಬೇಕು. ಕುದೀತಾ ಉಂಟು, ನೋಡಿ ಟೇಸ್ಟ್ ನೋಡುವ. ಮಗ ನೋಡ್ತಾ ಇದ್ದಾನೆ, ಅವನಿಗೆ ಆಗೋದಿಲ್ಲ, ಅವನು ಚಿಕನ್ ಸ್ವಲ್ಪ ಖಾರ ಆಗ್ತದೆ ಅವನಿಗೆ. ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.